Welcome to Chill Bro 3 YouTube channel and the adventurous Sri Mudveshwar Temple travel vlog. And here we are at the top. What a view! Amazing! So cool. ಗೈಸ್, ನಾವಿವತ್ತು ಮುದ್ವೀರೇಶ್ವರ ಟೆಂಪಲ್ ಅಂತ ಇದ್ರ ಹೆಸರು. ಇದು ಬಂದು ಶಿವಗಂಗೆಯಿಂದ ಏನ್ ಶಿವಗಂಗೆ ಬೆಟ್ಟ ಇದೆಯಾ ಅದ್ರದ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಇದಕ್ಕೆ ಮುದ್ವೀರೇಶ್ವರ ಅಂತ ಏನಕ್ಕೆ ಹೆಸರು ಬಂತಪ್ಪ ಅಂತಂದ್ರೆ, ಮುದ್ವೀರೇಶ್ವರ ಅನ್ನೋ ಒಬ್ಬ ಸ್ವಾಮೀಜಿಗಳು ಅಂದ್ರೆ ಸಾಧ್ವಿಗಳು ಇಲ್ಲಿ ಬಂದು ಇಲ್ಲಿ ಅವ್ರದ್ದು ಸಮಾಧಿ ಇದೆ. ಅಂದ್ರೆ ಅವರು ಇಲ್ಲೇ ಒಂದು ಬಸವಣ್ಣ ಯಾವಾಗ್ಲೂ ಇಲ್ಲಿ ಜನಗಳಿಗೆಲ್ಲ ಕಾಟ ಕೊಡ್ತಾ ಇರುತ್ತೆ. ಆ ಬಸವಣ್ಣನ ಅವರು ಹಿಡಿದ್ಬಿಟ್ಟು ಒಂದು ಇದರಲ್ಲಿ ಕಲ್ಲಾಗಿಸ್ಬಿಡ್ತಾರಂತೆ. ಅದು ಇಲ್ಲಿನ ಹಿಸ್ಟ್ರಿ. ಅದು ಆ ಟೆಂಪಲ್ ಒಳಗಡೆ ಹೋದ್ರೆ ಆ ಬಸವಣ್ಣನ ವಿಗ್ರಹನ ಕೂಡ ನಾವು ನೋಡ್ಬೋದು. ಅವರ ಒಂದು ಸಮಾಧಿ ಸ್ಥಳ ಕೂಡ ಇದೆ, ಅಂದ್ರೆ ಜೀವ ಸಮಾಧಿ ಆಗಿರುವಂತ ಒಂದು ಸ್ಥಳ ಇದೆ. ಇದು ಇನ್ನೊಂದು ಏನು ಇಲ್ಲಿ ಫೇಮಸ್ ಅಂತಂದ್ರೆ, ಇಲ್ಲಿರೋ ಪರಿಸರ ತುಂಬಾ ಚೆನ್ನಾಗಿದೆ. ಇಲ್ಲಿ ಪರಿಸರ ವಿನ್ಯಾಸ. ಓಕೆ, ಇದನ್ನ ನೋಡ್ಬೋದು ಎಷ್ಟು ಮೇಲಿದೆ ಅಂದ್ರೆ. ಮತ್ತೆ ಯಾರಾದ್ರೂ ಚಾರಣಿಗರು ಅಂದ್ರೆ ಯಾರು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿರಲ್ಲ ಅವ್ರಿಗೆ ತುಂಬಾ ವಿಶೇಷವಾಗಿದೆ. ಒಂಥರ ಮಿನಿ ಘಾಟ್ ಸೆಕ್ಷನ್ ಕೂಡ ಇಲ್ಲಿ ನೋಡ್ಬೋದು. ಬೈಕಲ್ಲೆಲ್ಲ ಬಂದ್ರೆ ಒಳ್ಳೆ ಫೀಲ್ ಸಿಗುತ್ತೆ ನಿಮ್ಗೆ. ಒಂದು 4-5 ಘಾಟ್ ಸೆಕ್ಷನ್ ತರ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಹಳ್ಳಿಯ ವಾತಾವರಣದಲ್ಲಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸ್. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನಿಮಗೆ ಒಳಗಡೆ ಇನ್ನೊಂದು ಹಿಸ್ಟ್ರಿ ಏನಪ್ಪಾ ಇಲ್ಲಿದು ಅಂತಂದ್ರೆ, ಇಲ್ಲಿ ಒಂದು ವೀರಭದ್ರ ಸ್ವಾಮಿ ವಿಗ್ರಹ ಇದೆ. ಅದು ಬಂದು ಉದ್ಭವ ಮೂರ್ತಿ. ಅಂದ್ರೆ ಯಾರು ಅದನ್ನ ಕೆತ್ತನೆ ಮಾಡಿರೋದಲ್ಲ, ಬಂಡೆಲಿ ಅದೇ ಉದ್ಭವ ಆಗಿರೋ ಮುದ್ದಾಗಿರೋ ವೀರಭದ್ರೇಶ್ವರ ಸ್ವಾಮಿನ ಮುದ್ವೀರೇಶ್ವರ ಸ್ವಾಮಿ ಟೆಂಪಲ್ ಅಂತಾನೆ ಇದಕ್ಕೆ ಹೆಸರು ಬಂದಿದೆ. ಎರಡೂ ಕೂಡ ಇದೆ. ಅಂದ್ರೆ ಆ ಸಾಧ್ವಿಗಳ ಹೆಸರು ಕೂಡ ಮುದ್ವೀರೇಶ್ವರ ಅಂತ. ಮತ್ತೆ ಇಲ್ಲಿ ವೀರಭದ್ರೇಶ್ವರ ತುಂಬಾ ಮುದ್ದಾಗಿರೋದ್ರಿಂದ ಅದನ್ನು ಕೂಡ ಇಲ್ಲಿ ಮುದ್ವೀರೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇದು ಇಲ್ಲಿನ ಇತಿಹಾಸ. ಒಳಗಡೆ ಹೋಗೋಣ. ಅಲ್ಲಿ ಟೆಂಪಲ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾನು ಡೀಟೇಲ್ ತೋರಿಸ್ತಾ ಹೋಗ್ತೀನಿ. ಗೈಸ್, ನಮ್ಮನ್ನ ಇವತ್ತು ಕ್ಯಾರಿ ಮಾಡಿರೋ ಅಂತ 2 ಗಾಡಿಗಳು, ಬೈಕ್ಗಳು. ನಮ್ಮ ಟ್ರಾವೆಲ್ ಮಂಕ್ ಅವರ ಗೊರಿಲ್ಲಾ 450, ಹಂಗೆ ಪಲ್ಸರ್ 250 220F. ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ರಪ್ಪ ಎರಡಕ್ಕೂ. ನಮ್ಮನ್ನ ಈ ಬಿಸಿಲಲ್ಲಿ ಹೊತ್ಕೊಂಡು ಓಡಾಡಿದವು ಅಲ್ವಾ. ಥ್ಯಾಂಕ್ ಯು ಗಾಡ್. ಓಕೆ, ಬನ್ನಿ ಎಲ್ಲ ಒಳಗೆ ಹೋಗೋಣ. ಎಷ್ಟೊತ್ತು ಅಂತ ಕಾಯೋದು. ಲೆಟ್ಸ್ ಗೆಟ್ ಇನ್ ದ ಟೆಂಪಲ್ ಮುದ್ವೀರೇಶ್ವರ. ಬನ್ನಿ ಒಳಗೆ ಹೋಗೋಣ. ಒಳಗೆ ಏನೆಲ್ಲ ಇದೆ ಅಂತ ತೋರಿಸೋ ಪ್ರಯತ್ನ ಮಾಡೋಣ. ಇದೆಲ್ಲ ಸ್ಟೆಪ್ಸ್ ಒಂದು 20-25 ಸ್ಟೆಪ್ಸ್ ಇರ್ಬೋದು. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ಆಗುತ್ತೆ ಈ ದೇವಸ್ಥಾನದ್ದು. ಇಲ್ಲಿ ನಾಗರಕಲ್ಲುಗಳು, ಎಂಟ್ರೆನ್ಸ್ ಅಲ್ಲೇ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಓಕೆ, ಹಾಗೆ ಮುಂದೆ ಬಂದ್ರೆ ಕೈ ತೊಳೆಯೋದಕ್ಕೆ ಸ್ಥಳ. ದಾಸೋಹ ಭವನ ಕೂಡ ಇದೆ. ಓಕೆ, ನಾನು ಅವಾಗಲೇ ಹೇಳಿರೋ ಪ್ರಕಾರ ಇದು ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಇರೋದು. ನೋಡ್ಬೋದು ಪ್ರಕೃತಿ ಸೌಂದರ್ಯ ಎಷ್ಟು ಸೊಗಸಾಗಿದೆ ಅಂತ. ಎಲ್ಲ ಪಕ್ಕ ಹಳ್ಳಿ ರೋಡ್. ಇದು ಹಳ್ಳಿ ಪಕ್ಕದಲ್ಲಿದೆ ಇದು ನೋಡಿ. ಯಾರೆಲ್ಲ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತಿದ್ದೀರೋ ಅವ್ರಿಗೆಲ್ಲ ತುಂಬಾ ಸೊಗಸಾಗಿದೆ. ಪ್ರದೀಪ್ ಬಂದ. ಪ್ರದೀಪ್
ಹೋಗಿ ಬರೋಣ ಒಳಗೆ. ನಾವು ಏನೋ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನಂತೆ, ಮಾಡ್ಲಿ. ಹಾ ಹೋಗೋಣ. ಇಲ್ಲಿ ದೇವಸ್ಥಾನದ ಟೈಮಿಂಗ್ಸ್ ಏನು? ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಾಗಿಲು ಹಾಕಿದ್ದಾರೆ, ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. ಓಕೆ, ಯಾವ್ದನ್ನ? ಅದು ಬಸವಣ್ಣನ ಜೈಲ್ ಅಂತ ಅಲ್ಲಿ. ಓಕೆ ಓಕೆ, ಇಲ್ಲಿರೋ ಬಸವಣ್ಣನ ಇಲ್ಲಿರೋ ಜನಗಳಿಗೆಲ್ಲ ಕಾಟ ಕೊಡ್ತಾ ಇತ್ತು ಅಂತ ಇದು ಒಂದ್ ರೀತಿ ಜೈಲು ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬಂಧಿಸಿದ್ದಾರೆ ಇದನ್ನ. ಆಕ್ಚುಲಿ ಕಾಣ್ತಾ ಇದೆಯಲ್ಲ ಇದು. ಮತ್ತೆ ಹಾಗೆ ಹಾ ಇದು ವೀರಭದ್ರೇಶ್ವರ ಸ್ವಾಮಿ ಅಲ್ವಾ? ಇದು ಒಡೆದು ಮೂಡಿರೋದು ವೀರಭದ್ರೇಶ್ವರ. ಇದನ್ನ ಇದೇ ಮುದ್ವೀರೇಶ್ವರ ಸ್ವಾಮಿ ಪ್ರತಿಮೆ. ಇದನ್ನ ಏನು ಇವರು ಸ್ವಾಮೀಜಿಗಳು ಅಂದ್ರೆ ಸಾಧುಗಳು ಅಂತ ನಾವೇನು ಹೇಳುದಿಲ್ಲ, ಅವರು ಬಂದು ಅವರ ಕಿರು ಬೆರಳಲ್ಲಿ ಈ ಒಂದು ವಿಗ್ರಹನ ನಿರ್ಮಿಸಿದ್ದಾರೆ ಅಂತ ಇಲ್ಲಿನ ಅರ್ಚಕರು ಹೇಳ್ತಾ ಇದ್ದಾರೆ, ಅವರಿಗೆ ತಿಳಿದಿರೋ ಇತಿಹಾಸ. ಹಾಗೆ ಇದು ನಾವೇನ್ ಮುದ್ವೀರೇಶ್ವರ ಗುರುಗಳು ಅಂತ ಹೇಳಿದ್ವಲ್ಲ ಅವ್ರದ್ದು ಐಕ್ಯ ಸ್ಥಳ, ಜೀವ ಸಮಾಧಿ ಆಗಿರೋಂತ ಒಂದು ಸ್ಥಳ ಇದು. ಇದು ಅವರ ವಿಗ್ರಹ, ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಉತ್ಸವ ಮೂರ್ತಿಗಳು. ದೇವಸ್ಥಾನ ಇಷ್ಟು ದೇವಸ್ಥಾನದ ಒಳಗಡೆ ಇರೋಂತ ಇದು. ಆವಾಗಲೂ ಹೇಳಿದ್ನಲ್ಲ, ಇದೇ ಬಸವಣ್ಣನ ಅವರು ಬಂಧಿಸಿ ಇಲ್ಲಿ ಜೈಲಿಗೆ ಹಾಕೋದು ಅಂತಾರಲ್ಲ, ಆತರ ಜೈಲಿಗೆ ಇದನ್ನ ಇಲ್ಲಿ ಬಂಧಿಸಿಟ್ಟಿದ್ದಾರೆ. ವೀರಭದ್ರೇಶ್ವರ ಸ್ವಾಮಿ ನಮ್ ಕಡೆ ಇದನ್ನ ಅಲ್ಲಿಗೆ ದೇವರು ಅಂತೀವಿ. ಅದನ್ನ ಒಂದು ಅಲ್ಲಿಗೆಗೆ ಫಿಕ್ಸ್ ಮಾಡಿರ್ತಾರೆ. ಈ ದೇವರನ್ನೇ ಅವರು ಹೊರಡಿಸಿ ಅಪ್ಪಣೆ ಅದನ್ನ ಕೇಳೋದು. ಇದು ಒಂದು ವಿಗ್ರಹ, ವೀರಭದ್ರೇಶ್ವರ ಸ್ವಾಮಿ ವಿಗ್ರಹ. ಗಣೇಶನ ವಿಗ್ರಹವನ್ನು ನೋಡಬಹುದು. ಮತ್ತೆ ಇಲ್ಲೇನು ನೋಡ್ತಾ ಇದೀವಲ್ಲ, ಇದು ಬಂದು ಸಿದ್ಧಗಂಗೆಯಿಂದ ಜಲ ಇಲ್ಲಿವರೆಗೂ ಬರುತ್ತೆ ಅಂತ ಇಲ್ಲಿ ಇವರು ಸ್ವಾಮೀಜಿಗಳು ಹೇಳಿದರು ಆವಾಗಲೇ. ಅಂದರೆ ನಾವೇನು ಸಿದ್ಧಗಂಗೆನ ಏನು ನೋಡ್ತೀವೋ ಅದೇ ಗಂಗೆ ಇಲ್ಲಿ ಬರುತ್ತೆ ಅಂತ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮಗೆ ಪೂಜಾರು ಹೋದ್ರೊಳಗೆ ನಮ್ಮ ಕೈಲಿ. ಮತ್ತು ಇಲ್ಲೇನು ನೋಡ್ತಾ ಇದ್ದೀವಲ್ಲ, ಇದನ್ನ ಉದ್ಭವ ನಾಗಲಿಂಗ ಅಂತ ಹೇಳ್ತಾರೆ. ಅಂದರೆ ಇದು ದೇವತೆ ಬಂದು ಬಂಡೆಯಲ್ಲಿ ಅದೇ ಉದ್ಭವ ಆಗಿರೋದು. ನಾವು ದಿನ ಯಾರೋ ಮನೆ ದೇವ್ರದ್ದು ಇತ್ತು ಅನಿಸುತ್ತೆ, ಅಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಬಂದಿದ್ದರು. ಅವರು ಪೂಜೆ ಮಾಡಿಬಿಟ್ಟು ಇದು ಮಾಡ್ತಾ ಇರೋದು. ಮತ್ತು ಹಾಗೆ ನಮಗೆ ಪ್ರಸಾದ ಕೂಡ ಕೊಟ್ಟರು. ವಯಸ್ ನೋಡಿ, ಅನ್ನದ ಗುಣ ಅಂತಿದ್ರೆ ಎಲ್ಲೋದ್ರೂ ಪ್ರಸಾದ ಸಿಗುತ್ತೆ ನೋಡಿ. ಗುರುದೇವ್ ಮಠ್, ವಿಕಾಸ್ ಗುರುದೇವ್ ಮಠ್. ತಿನ್ನೋದ್ ಬಿಟ್ಟು ಸ್ವಲ್ಪ ಮಾತಾಡ್ರಿ. ನೋಡಿ, ಪ್ರಸಾದ ಸಿಕ್ಕಿದೆ, ದೇವಸ್ಥಾನಕ್ಕೆ ಬಂದಿದೆ, ಪ್ರಸಾದ ಸಿಕ್ಕಿದೆ.